ದರ್ಶನ್ ಜೈಲು ಪಾಲಾದ ಬಳಿಕ ಸ್ಫೋಟಕ ಸತ್ಯ ಬಹಿರಂಗ ಆಗ್ತಿದೆ. ಪೊಲೀಸರಿಂದ ನಟ ದರ್ಶನ್ ಮೊಬೈಲ್ ಪರಿಶೀಲನೆ ಮಾಡಿದಾಗ ಮೊಬೈಲ್ನಲ್ಲಿ ಕೆಲವೊಂದು ಸ್ಫೋಟಕ ಮಾಹಿತಿ ಬಯಲಾಗಿದೆ. ಟಿವಿ9 ಬಳಿ ದರ್ಶನ್ ಮೊಬೈಲ್ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ. ದರ್ಶನ್ ಸಂಬಂಧಪಟ್ಟ ಹಾಗೆ ಮೊಬೈಲ್ ಅನ್ನ ಅಲ್ಲಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ 300ಕ್ಕೂ ಹೆಚ್ಚು ಗ್ರೂಪ್ಗಳನ್ನ ಮಾಡಿರುವಂತಹ ಡಿ ಗ್ಯಾಂಗ್, 300ಕ್ಕೂ ಹೆಚ್ಚು ವಾಟ್ಸ್ಆಪ್ ಗ್ರೂಪ್ಗಳನ್ನ ಮಾಡಲಾಗಿದೆ. ಕ್ರಿಮಿನಲ್ ಹಿನ್ನೆಲೆ ಹೊಂದಿರೋರ ಜೊತೆ ಕೂಡ ದರ್ಶನ್ ನಂಟು. ಪ್ರತಿ ಜಿಲ್ಲೆಯಲ್ಲೂ ಕೂಡ 25ರಿಂದ 30 ಜನರಿರುವಂತಹ ತಂಡ. ಫೋನ್ನಲ್ಲೇ ಗ್ರೂಪ್ ಕಟ್ಕೊಂಡಿದ್ದಂತಹ ದರ್ಶನ್ ಪ್ರತಿ ಜಿಲ್ಲೆಯಲ್ಲೂ ಕೂಡ 25ರಿಂದ 30 ಜನರ ತಂಡ. ಯಾಕೆ ಈ ಗ್ರೂಪ್ಗಳೆಲ್ಲ ಯಾಕಿದ್ವು ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಗಮನಿಸಿದಾಗ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ. ಪ್ರತಿ ಜಿಲ್ಲೆಯಲ್ಲಿ 25ರಿಂದ 30 ಜನರಿರುವಂತಹ ಒಂದು ತಂಡಗಳನ್ನ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ನಲ್ಲಿ 300ಕ್ಕೂ ಹೆಚ್ಚು ಗ್ರೂಪ್ಗಳನ್ನ ಮಾಡಿರುವಂತಹ ಡಿ ಗ್ಯಾಂಗ್. ಹಾಗಾದ್ರೆ ಈ ಗ್ರೂಪ್ಗಳ ಮೂಲಕ ಏನಾಗ್ತಾ ಇತ್ತು, ಇದರ ಬಗ್ಗೆ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ನೀಡ್ತಾ ಹೋಗ್ತೀವಿ ಏನೇನಾಗಿತ್ತು ಅಂತ. ದರ್ಶನ್ ವಿರುದ್ಧ ಯಾವುದೇ ನಟ ಮಾತನಾಡಿದ್ರು ಕೂಡ ದಾಳಿ. ಜಿಲ್ಲೆಯಲ್ಲೂ ಕೂಡ ದರ್ಶನ್ ವಿರುದ್ಧ ನಡೀತಾ ಇತ್ತು ಪ್ರತಿಭಟನೆ. ಈ ಹಿಂದೆ ಜಗ್ಗೇಶ್ ಮೇಲೂ ಕೂಡ ಇದೇ ರೀತಿ ದಾಳಿ ಮಾಡಿರುವಂತಹ ಶಂಕೆ ಇದೆ. ದರ್ಶನ್ ಬಗ್ಗೆ ಮಾತನಾಡಿದ್ದಕ್ಕೆ ಜಗ್ಗೇಶ್ ಅವ್ರನ್ನ ಕವರಪ್ ಆಗಿದ್ರು. ಒಬ್ಬ ಹಿರಿಯ ನಟನನ್ನ ಕೂರಿಸ್ಕೊಂಡು ಅಲ್ಲಿ ಎಲ್ಲರೂ ಕೂಡ ಘೇರಾವ್ ಹಾಕಿದ್ದಂಥದ್ದಾಗಿತ್ತು. ಆ ವಿಡಿಯೋನ ನೀವೆಲ್ಲರೂ ಕೂಡ ನೋಡಿರ್ತೀರ. ಪ್ರತಿ ತಿಂಗಳು ಕೂಡ ಈ ತಂಡಗಳಿಗೆ ಹಣ ಕಳಿಸ್ತಾ ಇದ್ದ ದರ್ಶನ್ ಪ್ರತಿ ಜಿಲ್ಲೆಯಲ್ಲೂ ಕೂಡ 25ರಿಂದ 30 ಜನರ ತಂಡಕ್ಕೆ ಹಣ ಕಳಿಸಲಾಗಿತ್ತು ಅಂತ ಮೊಬೈಲ್ ಅನ್ನ ಚೆಕ್ ಮಾಡಿದಾಗ ಗೊತ್ತಾಗಿದೆ. ಜಿಲ್ಲೆಗಳಲ್ಲಿ ಅಭಿಮಾನಿಗಳನ್ನ ಸೇರಿಸ್ತಾ ಇದ್ದಿದ್ದು ಇದೇ ತಂಡ. ದರ್ಶನ್ ವಿರುದ್ಧ ಯಾವುದೇ ನಟ ಮಾತನಾಡಿದ್ರು ಕೂಡ ಜಿಲ್ಲೆಯಲ್ಲೂ ಕೂಡ ನಡೀತಾ ಇತ್ತು ಪ್ರತಿಭಟನೆ. ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ಕಮೆಂಟ್ಗಳನ್ನು ಹಾಕೋದು, ಇದೆಲ್ಲವೂ ಕೂಡ ಈ ಟೀಮ್ ಮೂಲಕ ಆಗ್ತಾ ಇತ್ತು ಅಂತ. ಅಂದರೆ ಮೊಬೈಲ್ ಪರಿಶೀಲನೆಯಲ್ಲಿ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಸೊ ಬಹಳಷ್ಟು ಪ್ರಾಮಾಣಿಕವಾದಂಥ ಅಭಿಮಾನಿಗಳು ಕೂಡ ಇದ್ದಾರೆ. ಆದರೆ ಈ ಗುಂಪಿನಲ್ಲಿ ಗ್ಯಾಂಗ್ನಲ್ಲಿರುವಂಥ ಅಭಿಮಾನಿಗಳ ಸಂಖ್ಯೆ ಇದೊಂದು ರೀತಿ ಒಂದು ತಂಡ. ಪ್ರತಿ ಜಿಲ್ಲೆಯಲ್ಲೂ ಕೂಡ 25ರಿಂದ 30 ಮಂದಿ ಈ ಒಂದು ವಾಟ್ಸ್ಆ್ಯಪ್ ಗ್ರೂಪ್ನ ಮೆಂಬರ್ಗಳಾಗಿದ್ದರು. ಸೊ ಯಾರಾದರೂ ನಟರು ಮಾತನಾಡಿದರೆ ಅಥವಾ ಏನಾದರೂ ಕಾಂಟ್ರವರ್ಸಿಗಳಾದಂಥ ಸಂದರ್ಭದಲ್ಲಿ ದರ್ಶನ್ ಪರವಾಗಿ ಪೋಸ್ಟ್ಗಳನ್ನು ಹಾಕೋದು, ವಿಡಿಯೋಗಳನ್ನು ಹಾಕೋದು, ಇದೆಲ್ಲವನ್ನು ಕೂಡ ಮಾಡೋದು ಅಥವಾ ಸಪೋರ್ಟಿವ್ ಆಗಿ ನಿಲ್ಲೋ ರೀತಿಯಾಗಿ ಇವರೆಲ್ಲರೂ ಕೂಡ ಪ್ಲಾನ್ ಮಾಡ್ಕೊಳ್ತಿದ್ರು ಅಂತ. ಇನ್ನು ಪತಿ ದರ್ಶನ್ ಭೇಟಿಗೆ ಆಗಮಿಸಿದ್ದ ವಿಜಯಲಕ್ಷ್ಮಿ ವಾಪಸ್ಸಾಗಿದ್ದಾರೆ. ಪರಪನಗ್ರಹಾರ ಜೈಲಿಗೆ ಆಗಮಿಸಿದ್ದ ದರ್ಶನ್ ಪತ್ನಿ ಜೈಲಿನ ಚೆಕ್ ಪೋಸ್ಟ್ ಬಳಿ ಕಾರು ನಿಲ್ಲಿಸಿದ್ದ ವಿಜಯಲಕ್ಷ್ಮಿ ಮಾಧ್ಯಮಗಳ ಕ್ಯಾಮೆರಾ ನೋಡ್ತಿದ್ದ ಹಾಗೇನೆ ಏಕಾಏಕಿ ಅಲ್ಲಿಂದ ವಾಪಸ್ ಆಗಿದ್ದಾರೆ ಅಂತ ಈಗ ಮಾಹಿತಿ ಸಿಗ್ತಾ ಇದೆ. ಜೈಲಿನ ಚೆಕ್ ಪೋಸ್ಟ್ ಬಳಿ ಕಾರು ನಿಲ್ಲಿಸಿದ್ದ ವಿಜಯಲಕ್ಷ್ಮಿ ಅದಾದ ನಂತರ ಅಲ್ಲಿ ಎಲ್ಲ ಮಾಧ್ಯಮಗಳ ಕ್ಯಾಮೆರಾ ಇದ್ದಾಗ ನಂತರ ಅಲ್ಲಿಂದ ಕಾರು ಟರ್ನ್ ಆಗಿ ವಾಪಸ್ ಹೋಗಿದೆ ಅಂತ. ಕಾರಿಂದ ಕೆಳಗಿಳಿದೆ, ಹಾಗೆ ವಿಜಯಲಕ್ಷ್ಮಿ ಅವರ ಕಾರು ರಿಟರ್ನ್ ಆಗಿದೆ ಅಂತ ಈಗ ಅಪ್ಡೇಟ್ ಸಿಗ್ತಾ ಇರೋದು. ಪತಿ ದರ್ಶನ್ ಭೇಟಿಗೆ ಆಗಮಿಸಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಸುದಾದ ನಂತರ ಆ ಕಾರು ಹಾಗೆ ಟರ್ನ್ ಆಗಿ ವಾಪಸ್ ಹೋಗಿದೆ. ಇದು ಪರಪ್ಪನ ಅಗ್ರಹಾರದ ಬಳಿ ದರ್ಶನ್ ಪತ್ನಿ ಇರುವಂಥ ಕಾರ್, ಇದು ವಿಜಯಲಕ್ಷ್ಮಿ ಅವರ ಕಾರು. ಸೊ ಪತಿ ದರ್ಶನ್ ಅವ್ರನ್ನ ಭೇಟಿ ಆಗೋಕೆ ಅಲ್ಲಿ ಬಂದಂಥವ್ರು ನಂತರ ಕಾರು ಅಲ್ಲಿಂದನೇ ತಿರುಗಿಸಿ ವಾಪಸ್ ಹೋಗಿದ್ದಾರೆ. ಯಾವ ಕಾರಣಕ್ಕೆ ಏನು ಅಂತ ಗೊತ್ತಾಗಬೇಕಾಗಿದೆ ಸದ್ಯಕ್ಕೆ. ಅಂತೂ ಅಲ್ಲಿ ಮೀಡಿಯಾದ ಕ್ಯಾಮ್ರಾ ಇದ್ದಂಥ ಸಂದರ್ಭದಲ್ಲಿ ವಾಪಸ್ ಹೋಗೋದು ಕ್ಯಾಪ್ಚರ್ ಆಗಿದೆ. ನಮ್ಮ ಕ್ರೈಮ್ ಹೆಡ್ ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಕಿರಣ್, ಇದೀಗ ಫ್ಯಾನ್ ಫಾಲೋಯಿಂಗ್ ಬಗ್ಗೆ ನಾವು ಗಮನಿಸಲೇಬೇಕಾಗುತ್ತೆ. ದರ್ಶನ್ ಅವರ ಫ್ಯಾನ್ ಫಾಲೋಯಿಂಗ್ ಬಹಳ ದೊಡ್ಡದಿದೆ ಅನ್ನೋದು, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ದರ್ಶನ್ ವಿರುದ್ಧ ಏನಾದರೂ ಪೋಸ್ಟ್ಗಳನ್ನು ಹಾಕಿದಾಗ ಅಲ್ಲಿ ಬರುವಂಥ ಕಮೆಂಟ್ಗಳು, ಕೌಂಟರ್ಗಳೆಲ್ಲವೂ ಕೂಡ ನಾವು ಗಮನಿಸ್ತಿದ್ದೀವಿ. ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ ಅನ್ನೋದು ಒಂದು ಚರ್ಚೆ ಆಗಿರುವಂಥ ವಿಚಾರ. ಆದರೆ ಅದರಲ್ಲಿ ಎಷ್ಟು ಜೆನ್ಯೂನ್, ಎಷ್ಟು ಇಂಥ ಗ್ರೂಪ್ಗಳ ಮೂಲಕ ವರ್ಕ್ ಆಗ್ತಿದ್ವು ಅನ್ನೋದು ಈಗ ಪ್ರಶ್ನೆ ಮೊಬೈಲ್ ನೋಡಿದಾಗ ರಿವೀಲ್ ಆಗ್ತಿದೆ ಅಂತ. ಅವಿನಾಶ್, ಈಗ ದರ್ಶನ್ ಮೊಬೈಲ್ ಇರ್ಬೋದು, ಆತನ ಮ್ಯಾನೇಜರ್ ಅಂತ ಹೇಳ್ಕೊಳ್ಳುವಂಥ ನಾಗರಾಜ್ ಮೊಬೈಲ್ ಇರ್ಬೋದು, ವಿನಯ್ ಮೊಬೈಲ್ ಇರ್ಬೋದು, ಇವೆಲ್ಲವೂ ಕೂಡ ಅವರ ಕಾಲ್ ಲಿಸ್ಟು, ಅವರ ವಾಟ್ಸಪ್ ಗ್ರೂಪ್ಗಳನ್ನೆಲ್ಲ ನೋಡಿದ ತಕ್ಷಣ ಪೊಲೀಸರೇ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಯಾಕೆಂತಂದರೆ ಮುಖ್ಯವಾಗಿ 300ಕ್ಕೂ ಹೆಚ್ಚು ವಾಟ್ಸಪ್ ಗ್ರೂಪ್ಗಳನ್ನ ಮಾಡ್ಕೊಂಡಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಯಲ್ಲೂ ಕೂಡ 25ರಿಂದ 30 ಜನ ಸೆಲೆಕ್ಟ್ ಮಾಡಿಕೊಂಡು ಅವರು ಈ ಒಂದು ಗ್ರೂಪಲ್ಲಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ಪ್ರತಿದಿನ ಮಾಹಿತಿಯನ್ನು ಕೊಡುವಂಥದ್ದು, ಯಾರೇ ದರ್ಶನ್ ವಿರುದ್ಧ ಯಾರೋ ಮಾತಾಡಿದರೆ ಅವ್ರಿಗೆ ಅಲ್ಲಿ ಲೋಕಲಲ್ಲಿ ಹೋಗಿ ಅಟ್ಯಾಕ್ ಮಾಡುವಂಥದ್ದು ಇರ್ಬೋದು. ಎಲ್ಲ ಜಿಲ್ಲೆಯಲ್ಲೂ ಕೂಡ ಬೀದರಿಂದ ಹಿಡಿದು ಪ್ರತಿ ಜಿಲ್ಲೆಯಲ್ಲೂ ಕೂಡ ಇವರ ಒಂದು ಸಂಘಟನೆ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಟಿವ್ ಆಗಿರುವಂಥದ್ದು. ದರ್ಶನ್ ಪರವಾಗಿ ಪೋಸ್ಟ್ಗಳನ್ನ ಹಾಕಬೇಕು, ಕಾಮೆಂಟ್ಗಳನ್ನ ಹಾಕಬೇಕು. ಯಾರೋ ಬೇರೆ ನಟ ವಿರುದ್ಧ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅವರ ವಿರುದ್ಧ ಕಾಮೆಂಟ್ಗಳನ್ನ ಹಾಕಬೇಕು. ಯಾರು ದರ್ಶನ್ ವಿರುದ್ಧ ಏನಾರ ಮಾತಾಡಿದರೆ ಅವ್ರಿಗೆ ಹೋಗಿ ಧಮಕಿ ಹಾಕಬೇಕು. ಇದೆಲ್ಲವೂ ಕೂಡ ಎದುರಿಸುವಂಥದ್ದು. ಒಟ್ಟಾರೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಮಾಫಿಯಾ ಥರನೇ ಈ ಕಂಪ್ಲೀಟ್ ಆಗಿ ಪ್ಯಾರಲಲ್ ಆಗಿ ಅಂದರೆ ಏನೊಂದು ರೌಡಿಸಮ್ ಥರ ಏನಿರ್ತೋ ಅದು ಪ್ಯಾರಲಲ್ ಆಗಿ ಈ
ಈತ ಒಂದು ಕಂಪ್ಲೀಟ್ ಕಳೆದ 4-5 ವರ್ಷದಿಂದನೂ ಕೂಡ ಆಪರೇಟ್ ಮಾಡ್ತಾ ಇರೋದು ಅಂತ ಕಂಡು ಬಂದಿದೆ. ಈಗ ಸಂಬಂಧಪಟ್ಟಂತೆ ಅವರು ಕೂಡ ಬ್ಯಾಕ್ಗ್ರೌಂಡ್ ಈಕೆ ಯಾರ್ಯಾರು ಆಯ್ಕೆ ಮಾಡ್ಕೊಂಡಿದ್ದಾರೋ ಕೂಡ ಸಣ್ಣ ಪುಟ್ಟ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರೆ, ಅವ್ರನ್ನೂ ಕೂಡ ಈಗ ಅದಕ್ಕೆ ಸಂಬಂಧ ಅದು ಒಂದು ಕಡೆ ಅಂದರೆ ಯಾವ ರೀತಿ ಇವನ ಬಂದಾಗ ಅಲ್ಲಿ ಏನಾರ ಒಂದು ಫಂಕ್ಷನಿಗೆ ಬಂದಾಗ ಜನ ಸೇರೋದಿರ್ಬೋದು, ಒಂದಷ್ಟು ಜನ ಜೆನ್ಯೂನ್ ಇದ್ದಾರೆ, ಇಲ್ಲ ಅಂತ ಇಲ್ಲ. ಅದ್ರ ಜೊತೆಗೆ ಇನ್ನೂ ಕೂಡ ತನ್ನ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಒಂದು ಶೋ ಆಫ್ ಇರ್ಬೋದು, ಜಾಸ್ತಿ ಜನನಲ್ಲಿ ಸೇರಿಸೋದಿರ್ಬೋದು. ಇದಕ್ಕೆ ಏನಾಗುತ್ತೆ ಅಂತಂದರೆ ನಂತರ ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇದೆ ಅನ್ನೋದು. ಆಮೇಲೆ ಯಾರೋ ಈಗ ಹಿಂದೆನೂ ಕೂಡ ನೀವು ನೋಡ್ಬೋದು, ಹಿರಿಯ ನಟ ಜಗ್ಗೇಶ್ ಮೇಲೂ ಕೂಡ ಒಂದಷ್ಟು ಏನೋ ಒಂದು ಕಾಮೆಂಟ್ ಮಾಡಿದ್ದಕ್ಕೆ ಆತನನ್ನು ಯಾವುದೋ ಶೂಟಿಂಗ್ ಪ್ಲೇಸಲ್ಲಿ ಹೋಗಿ ಒಂದಷ್ಟು ಜನ ಗುಂಪಾಗಿ ಅವ್ರ ಮೇಲೆ ಹಲ್ಲೆಗೆ ಮುಂದಾಗಿದ್ದು, ಅವ್ರಿಗೆ ಬೆದರಿಕೆ ಹಾಕಿರುವಂಥದ್ದು ಇದೆಲ್ಲವೂ ಕೂಡ ನಾವು ನೋಡಿದ್ದೀವಿ. ಅದೇ ರೀತಿ ಕಂಪ್ಲೀಟಾಗಿ ಇದು ಬರೀ ನೆನ್ನೆ ಮನೆಯಲ್ಲ, ಕಳೆದ 4-5 ವರ್ಷಗಳಿಂದ ಇದು ಈ ರೀತಿ ಆಪ್ರೇಟ್ ಆಗ್ತಾಯಿದೆ. ಆಮೇಲೆ ಅವರ ಅಭಿಮಾನಿಗಳ ಸಂಘದಿಂದನೂ ಕೂಡ ದುಡ್ಡವರು ಕೂಡ ಕೆಲವೊಂದಷ್ಟು ಮಂತ್ಲಿ ಪೇಮೆಂಟು ಕೂಡ ಅವ್ರಿಗೆ ಈ ಥರದ್ದು ನೋಡ್ಕೊಳ್ಳುವಂಥದ್ದು, ಅವ್ರನ್ನೆಲ್ಲನೂ ಕೂಡ ಜೊತೆಯಲ್ಲಿ ಕಾನ್ಫಿಡೆನ್ಸ್ ಇಟ್ಕೊಳ್ಳೋದು, ಇದೆಲ್ಲವೂ ಕೂಡ ಮಾಡ್ತಾ ಇರುವಂಥದ್ದು ಹಂತವಾಗಿ ಪೊಲೀಸರ ತನಿಖೆಯಲ್ಲಿ ಅವರ ಎಲ್ಲವೂ ಕೂಡ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಅವಿನಾಶ್, ಧನ್ಯವಾದ ಕಿರಣ್.